ಆತ್ಮೀಯ H60 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. टेम्पेस्ट विमानों के साथ एक भव्य फ्लाई पास्ट का भी नेतृत्व किया था. साथियों, लोगों के पास आर्म्ड फोर्सेज में आने के अलग अलग कारण हुआ करते हैं, लेकिन कुछ लोग ऐसे होते हैं जो बने ही आर्म्ड फोर्सेज के लिए होते हैं. अर्जन सिंह जी वैसे ही. और इसका पता हमें इस बात से भी चलता है कि जब सेकंड वर्ल्ड वॉर की शुरुआत हुई तो उन्होंने खुद ही रिक्वेस्ट किया था कि मुझे मोर्चे पर भेजा जाए, मैं जंग में जाना चाहता हूँ. वह समस्याओं से भागने वाले व्यक्ति नहीं थे, वह समस्याओं का डट कर सामना करते थे. शायद यही कारण है कि आज इतिहास में उनका एक विशिष्ट स्थान बना हुआ है. साथियों, इतिहास में ऐसे बहुत कम लोग होते हैं जो इतिहास का हिस्सा भी होते हैं. इस दौर में आज जब अमेरिका के उपराष्ट्रपति जेडी वेंस भारत के दौरे पर हैं, आतंकियों ने बेकसूर निहत्थे टूरिस्ट को चुना और 26 लोगों की ये निर्मम हत्या कर दी. Very successful visit. I want to just, of course, issue our condolences to the people of Kashmir who were affected by this terrible terrorist attack. The president's already spoken with Prime Minister Modi. I believe I'll be speaking with him later this afternoon. And obviously we're providing whatever assistance and help we can provide to the government, to the people of India. But this has been a wonderful visit. The people here have been so welcoming, so kind to us. We're sad to leave, but excited to get back home. ಕೇಳಿದ ತಕ್ಷಣ ಏನು ಮಂಜುನಾಥ್ ತಮ್ಮ ಹೆಸರನ್ನು ಹೇಳ್ತಾರೆ, ತನ್ನ ಹೆಂಡತಿಯ ಹಾಗೂ ಮಗುವಿನ ಎದುರಿನಲ್ಲೇ ಹೆಸರನ್ನ ಕೇಳುವ ತಕ್ಷಣ ಆ ಉಗ್ರಗಾಮಿಗಳು ಆತನ ಮೇಲೆ ದಾಳಿ ಮಾಡ್ತಾರೆ. ಇದು ಕೇವಲ ಉಗ್ರಗಾಮಿಗಳ ಕೃತ್ಯ ಅಲ್ಲ, ಇಡೀ ದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಿರುವಂತ ಹತ್ಯೆಯ ಒಂದು ಭಾಗ. ಬೇಕಾದಷ್ಟು ಕಡೆ ಉಗ್ರಗಾಮಿಗಳ ದಾಳಿಗಳು ನಡೀತಿತ್ತು, ಹತ್ಯೆಗಳು ಆದ್ರೆ ಹೆಸರು ಕೇಳಿ ಹೊಡೆಯುವಂತ ಒಂದು ನೀಚ ಕೃತ್ಯ ನಡೆದಿರುವಂತದ್ದು ಇದೇ ಮೊದಲನೇ ಬಾರಿಗೆ. ಕಾಮಿಕ್ಸ್ ಈ ಎಲ್ಲ ಫೌಂಡೇಶನ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೂ ಎಲ್ಲ ಇದಕ್ಕೂ ಒಂದೊಂದು ಅವಕಾಶಗಳಿದೆ. ಇಂಟರ್ನ್ಯಾಷನಲ್ ಲೆವೆಲಲ್ಲಿರೋ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಬರ್ತಾರೆ ಅಲ್ಲಿಗೆ. ಆ್ಯಂಡ್ ಇದರಿಂದ ಏನಾಗುತ್ತೆ, ನಮ್ಮ ಇಂಡಿಯಾದಲ್ಲಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದರೆ AR ರೆಹಮಾನ್ ಇರ್ಬೋದು, ರಣಬೀರ್ ಕಪೂರ್ ಇರ್ಬೋದು, ಶೇಖರ್ ಕಪೂರ್ ಇರ್ಬೋದು, ಇಂಥ ದೊಡ್ಡ ವ್ಯಕ್ತಿಗಳು, ಫಿಲ್ಮ್ ಡೈರೆಕ್ಟರ್ಸು, ಫಿಲ್ಮ್ ಆ್ಯಕ್ಟರ್ಸು ಅವರೆಲ್ಲ ಇದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಬ್ಯಾಕ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ, ನರೇಂದ್ರ ಮೋದಿ ಅವರಿಂದ ಆಗ್ತಾಯಿದೆ. ಇದು ಒಳ್ಳೆ ವಿಷನ್. ಇದರದ್ದು ಫಸ್ಟ್ ಸೀರೀಸ್ ಅಂತ ಅನ್ಬೋದು ಈ ವರ್ಷದ್ದು ಮೇನಲ್ಲಿ ಆಗ್ತಾ ಇರೋದು. ಮೀಡಿಯಾ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಡೀತಿದೆ, ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಇದು ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಏನಕ್ಕೆ ಅಂದರೆ ನಮ್ಮ ಥರ ಎಷ್ಟು ಇಂಡಿ ಫಿಲ್ಮ್ ಮೇಕರ್ಸ್ ಇಲ್ಲ ಸ್ಟೋರಿ ಟೆಲ್ಲರ್ಸ್ ಇದ್ದಾರೋ, ಕಂಟೆಂಟ್ ಕ್ರಿಯೇಟರ್ಸ್ ಇದ್ದಾರೋ, ಅವ್ರಿಗೆ ಇದು ತುಂಬ ದೊಡ್ಡ ಆಪರ್ಚುನಿಟಿ. ಯಾಕೆಂದರೆ ಗ್ಲೋಬಲ್ ಲೆವೆಲಿಂದ ಇನ್ವೆಸ್ಟರ್ಗಳು ಆಮೇಲೆ ಎಕ್ಸ್ಪರ್ಟ್ಗಳು ಇವರೆಲ್ಲ ಬಂದಿರ್ತಾರಲ್ಲಿ. ಅವರನ್ನು ಮೀಟ್ ಮಾಡಿ ಅವ್ರ ಮುಂದೆ ನಿಮ್ಮ ಕಂಟೆಂಟ್ನ ತೋರಿಸೋವಂಥ ಒಂದು ಅವಕಾಶ ಇದೆ ಇದರಲ್ಲಿ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ.
ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.